ಮತ್ತು ವೀಕ್ಷಕರೇ, ಈ ದಿಕ್ಕಿನಿಂದ ಧನಾತ್ಮಕ ಬಲಗಳು ಮತ್ತು ಶಕ್ತಿಯ ತರಂಗಗಳು ಇಲ್ಲಿ ವೃದ್ಧಿಸಿ ವ್ಯಾಪಿಸಿರುವುದರಿಂದ ಗೃಹವಾಸಿಗಳ ಬದುಕು ಬಹಳಷ್ಟು ಸಮೃದ್ಧವಾಗಿರುವಂಥದ್ದು ಮತ್ತು ಇಲ್ಲದಿದ್ದರೆ ಇದರ ವಿರುದ್ಧ ಫಲಗಳು ಉಂಟಾಗುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥದ್ದು. ಹಾಗಾಗಿ ಪ್ರಗತಿಗೆ ಮತ್ತು ಅಭಿವೃದ್ಧಿಯತ್ತ ದಾಪಗಾಲಿಡುತ್ತಿರುವ ಈ ದೇಶದ ಪೂರ ಮತ್ತು ಪಟ್ಟಣ ಮತ್ತು ನಗರಗಳಲ್ಲಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಬಡಾವಣೆಗಳ ನಿರ್ಮಾಣಕ್ಕೆ ಜಾಗೆಯ ಕೊರತೆ ಇದೆ. ನಿವೇಶನಗಳ ಬೇಡಿಕೆ ಬಹಳಷ್ಟು ಹೆಚ್ಚಾಗಿದೆ. ಬಯಸಿದ ದಿಕ್ಕುಗಳಲ್ಲಿ ಇಚ್ಛಿತ ವಿಶಾಲ ನಿವೇಶನಗಳು ದೊರೆಯುವುದು ಕೂಡ ಸ್ವಲ್ಪ ಬಹಳಷ್ಟು ದುರ್ಬಲವಾಗಿದೆ ಅನ್ನುವಂಥದ್ದು ಈಗಾಗಲೇ ತಾವುಗಳು ಕಂಡಿರುವಂಥದ್ದು. ಹಾಗಾಗಿ ನಿವೇಶನಗಳ ಬೆಲೆಯೂ ಸಹ ಬಹಳಷ್ಟು ಅಗಾಧವಾಗಿರುವಂಥದ್ದು. ಹೀಗಾಗಿ ದೊರೆತಂಥ ನಿವೇಶನಗಳನ್ನು ಗೃಹ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಿಕೊಳ್ಳಬೇಕಾದ ಅನಿವಾರ್ಯತೆ ಈಗ ಖಂಡಿತವಾಗಲೂ ಇದೆ. ಮತ್ತು ಸಿಕ್ಕಿರುವಂತಹ ನಿವೇಶನವನ್ನೇ ದಿಕ್ಸೂಚಿಯ ಸಹಾಯದಿಂದ ಲಭಿಸಿದ ನಿವೇಶನಗಳನ್ನು ನಾವು ಗೃಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಮತ್ತು ಆ ದಿಕ್ಕುಗಳನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಪ್ರಧಾನ ದಿಕ್ಕುಗಳ ಕಡೆಗೆ ಇರುವ ನಿವೇಶನಗಳಲ್ಲಿ ವಾಸ್ತುತತ್ವಗಳನ್ನು ನಾವು ಸುಲಭವಾಗಿ ಅಳವಡಿಸಿಕೊಂಡು ಸುತ್ತಲಿನ ಪರಿಸರದ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ವೀಕ್ಷಕರೇ. ಆದರೆ ಉಪದಿಕ್ಕುಗಳಲ್ಲಿರುವ ನಿವೇಶನಗಳಲ್ಲಿ ವಾಸ್ತು ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳುವುದು ಜಟಿಲವಾಗಿರುತ್ತದೆ. ಅದಾಗೋ ಈ ದಿಕ್ಕುಗಳ ನಿವೇಶನಗಳಲ್ಲಿ ಸಹ ವಾಸ್ತುತತ್ವಗಳನ್ನು ನಾವು ಕೂಲಂಕುಷವಾಗಿ ಪರಾಮರ್ಶಿಸಿ ಮತ್ತು ಚರ್ಚಿಸಿ ಖಾತ್ರಿಪಡಿಸಿಕೊಂಡು ಅಳವಡಿಸಿಕೊಂಡು ಅದರಲ್ಲಿನೇ ನಾವು ಸ್ವಲ್ಪ ಅಳವಡಿಸಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆಗಳಿರ್ತದೆ. ಹಾಗಾಗಿ ಈ ಸಮಸ್ಯೆಗಳನ್ನು ಪರಿಣಿತ ವಾಸ್ತು ತಜ್ಞರಿಂದ ನಾವು ಸಲಹೆ ಸೂಚನೆಗಳನ್ನು ಮತ್ತು ಜಾಗ್ರತೆಗಾಗಿ ಪಡೆದುಕೊಂಡು ಗೃಹ ಕಟ್ಟಡಗಳಲ್ಲಿ ಅಳವಡಿಸಿ ನಿರ್ಮಿಸಿಕೊಳ್ಳುವುದು ಅತಿಶಯೋಕ್ತಿ ಅಂತ ನಾವು ಹೇಳ್ತೇವೆ ವೀಕ್ಷಕರೇ. ನಾವು ಈ ಥರ ಮಾಡಿಕೊಳ್ಳುವುದರಿಂದ ಸುತ್ತಮುತ್ತಲಿನ ಪರಿಸರದ ಒಂದು ಪ್ರಯೋಜನಕಾರಿಗಳ ಅಂಶಗಳನ್ನು ಸಹಜವಾಗಿ ನಾವು ಪಡೆದುಕೊಳ್ಳಬಹುದು ವೀಕ್ಷಕರೇ. ಅದೇ ರೀತಿಯಾಗಿ ಈಶಾನ್ಯ ಮೂಲೆಯಲ್ಲಿ ಈ ರಸ್ತೆಗಳಿರುವ ನಿವೇಶನಗಳನ್ನು ಮತ್ತು ಅದೇ ರೀತಿಯಾಗಿ ದೇವಾಲಯ, ಆಮೇಲೆ ವಿದ್ಯಾಮಂದಿರ, ಕಲ್ಯಾಣ ಮಂಟಪ, ವಾಸಗೃಹ, ವಾಣಿಜ್ಯ ಮಳಿಗೆಗಳು ಮತ್ತು ಕಾರ್ಖಾನೆಗಳ ನಿರ್ಮಾಣಕ್ಕೆ ಕೂಡ ನಾವು ಬಳಸಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಆಗ್ನೇಯ ಮೂಲೆಯಲ್ಲಿ ರಸ್ತೆ ಇರುವ ನಿವೇಶನಗಳನ್ನು ಉಪಹಾರ ಮಂದಿರ, ಸರ್ಕಾರಿ ಕಚೇರಿ, ಸಂಕೀರ್ಣ, ನ್ಯಾಯಾಲಯ, ಸಂಕೀರ್ಣ, ವಾಸಗೃಹ, ವ್ಯಾಪಾರ ಮಳಿಗೆಗಳು ಮತ್ತು ಹೆಣ್ಣು ಮಕ್ಕಳ ನಡೆಸುವ ವ್ಯಾಪಾರ ಉದ್ಯೋಗಗಳಿಗೆ ಬಳಸುವ ಕಟ್ಟಡಗಳ ನಿರ್ಮಾಣಕ್ಕೆ ಕೂಡ ನಾವು ಉಪಯೋಗಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ನೈಋತ್ಯ ದಿಕ್ಕಿನಲ್ಲಿ ರಸ್ತೆ ಇರುವ ನಿವೇಶನಗಳನ್ನು ವಾಣಿಜ್ಯ ಮಳಿಗೆ ಮತ್ತು ಕಬ್ಬಿಣದ ಸಾಮಾನುಗಳು, ಅಂಗಡಿ ಮತ್ತು ದವಾಖಾನೆ, ಔಷಧಾಲಯಗಳು ಮತ್ತು ಕಟ್ಟಡಗಳ ನಿರ್ಮಾಣಕ್ಕೆ ನಾವು ಬಳಸಿಕೊಳ್ಳಬಹುದು. ಈ ದಿಕ್ಕಿನಿಂದ ಮನೆಯೊಳಗೆ ಪ್ರವೇಶ ಮಾಡುವುದು ಪ್ರಾಶಸ್ತ್ಯವಲ್ಲದ್ದರಿಂದ ಇಲ್ಲಿ ಗೃಹಗಳ ಪ್ರವೇಶ ಮತ್ತು ಗೃಹಗಳ ನಿರ್ಮಾಣ ಮಾಡುವಂಥದ್ದು ಅಷ್ಟೊಂದು ಅತಿಶಯೋಕ್ತಿ ಅಲ್ಲ ಅನ್ನುವಂಥದ್ದು. ನೈಋತ್ಯ ಮೂಲೆ ಅಷ್ಟೊಂದು ಶ್ರೇಷ್ಠ ಅಲ್ಲ. ಈ ಗೃಹ ಮೂಲಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿತ್ತು ಅಂದರೂ ಕೂಡ, ಆದರೂ ನೈಋತ್ಯ ದಿಕ್ಕಿನಲ್ಲಿ ಈ ಸ್ವಲ್ಪ ಭಾರವಾಗಿರುವಂಥ ಸ್ವಲ್ಪ ಪದಾರ್ಥಗಳನ್ನು ಅಲ್ಲಿ ನಿರ್ಮಾಣ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು ಅನ್ನುವಂಥದ್ದು. ಅದೇ ರೀತಿಯಾಗಿ ವಾಯುವ್ಯ ಮೂಲೆಯಲ್ಲಿ ರಸ್ತೆ ಇರುವ ನಿವೇಶನಗಳನ್ನು ವಾಸಗೃಹಕ್ಕೆ ಮತ್ತು ಒಕ್ಕಲುತನ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ, ಒಕ್ಕಲುತನಕ್ಕೆ, ಉಪಕರಣಗಳ ಮಳಿಗೆಗಳಿಗೆ ಮತ್ತು ಗ್ಯಾರೇಜುಗಳಿಗೆ ಕಟ್ಟಡ ನಿರ್ಮಿಸಲು ಉಪಯೋಗಿಸಿಕೊಳ್ಳಬಹುದು. ಈ ರೀತಿಯಾಗಿ ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳ ಗುಣಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿರುವಂಥದ್ದು. ಹಾಗಾಗಿ ತಾವು ಕೂಡ ಇದರಲ್ಲಿ ನಿಮಗೇನಾದರೂ ಕೂಡ
ಏನಾದರೂ ಪ್ರಶ್ನೆಗಳನ್ನು ಕೇಳುವಂಥ ಯೋಚನೆಗಳು ಇದ್ದು ಅಂತೇಳಿದರೆ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಏನೇ ವಿಷಯಗಳಿದ್ದರೂ ಕೂಡ ಸ್ವಲ್ಪ ನೀವು ಕಮೆಂಟ್ ಮೂಲಕವಾಗಿ ಈ ನೋಡಿದ ತಕ್ಷಣವೇ ಕಮೆಂಟ್ ಮೂಲಕವಾಗಿ ಹೇಳುವಂಥ ಒಂದು ಪ್ರಕ್ರಿಯೆ ನಿಮ್ಮಿಂದ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಆಮೇಲೆ ತಮ್ಮ ಎಷ್ಟೋ ಒಂದು ಜನ ನಿಮ್ಮಲ್ಲಿನೂ ಕೂಡ ವಾಸ್ತುಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇರಬೇಕು ಅನ್ನುವಂಥದ್ದು, ತಿಳ್ಕೊಳ್ಬೇಕು ಅನ್ನುವಂಥ ಉತ್ಸಾಹಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಅವರಿಂದನೂ ಕೂಡ ಬಹಳಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ವಿಡಿಯೋಗೆ ನಮಗೆ ಸ್ವಲ್ಪ ನೀವು ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರಗಳು.